ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಡ್ರೈ ಗೋಬಿನ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಈ ಗೋಬಿನ ಮಾಡ್ಬೋದು. ಎಲೆಕೋಸಿಂದ ಮಾಡ್ತಾ ಇರೋಂಥ ಗೋಬಿ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಡ್ರೈ ಗೋಬಿ ಮಾಡೋದಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 2ರಿಂದ 3 ಸ್ಪೂನಷ್ಟು ಮೈದಾ ಹಿಟ್ಟು, ಖಾರದ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಎಲೆಕೋಸು, ಅದ್ರ ಜೊತೆಗೆ ಚಾಟ್ ಮಸಾಲ ತೊಗೊಂಡಿದ್ದೀನಿ. ಹೀಗೆ ಎಲೆಕೋಸಲ್ಲಿ 1-2 ಲೇಯರ್ನ ತೆಗ್ದಾಕ್ಬಿಡಬೇಕು ಫಸ್ಟು. ಆಮೇಲೆ ಇದನ್ನು ಕಟ್ ಮಾಡಬೇಕಾಗತ್ತೆ. ಫಸ್ಟಿಗೆ ಅದಕ್ಕೋಸ್ಕರ ನಾನು 1-2 ಲೇಯರ್ ಎಲೆನ ತೆಗಿತಾ ಇದ್ದೀನಿ. ಸೊ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧದಷ್ಟು ಎಲೆಕೋಸನ್ನು ಅಷ್ಟೇ ಬಳಸ್ತಾ ಇದ್ದೀನಿ. ಎಲೆಕೋಸನ್ನು ಆದಷ್ಟು ಸಣ್ಣದಾಗಿ ಹಚ್ಚಿಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಫಸ್ಟಿಗೆ ನಾನು ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದಾಗಿ ಹಚ್ಚಿಟ್ಕೊಬಿಟ್ಟು ಇಲ್ಲಿ ವೆಜಿಟೇಬಲ್ ಕಟರ್ ಇರುತ್ತಲ್ವ, ಸೊ ಸಣ್ಣದಾಗತ್ತೆ ಇದರಲ್ಲಿ ಮಾಡ್ಕೊಳೋದ್ರಿಂದ. ಸೊ ಅದಕ್ಕೆ ಇದರಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ಥರ ಇಲ್ಲ ಅಂದರೆ ಆದಷ್ಟು ಸಣ್ಣದಾಗೆ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅಷ್ಟು ಸಣ್ಣದಾಗಿದ್ದರೆ ಮಾತ್ರ ನಾವು ಗೋಬಿ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ಉಂಡೆ ಶೇಪಲ್ಲಿ. ಸೊ ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ, ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಹಾಗೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳಿದಲೇ ಹಾಗೆ ಬಳಸಬಾರ್ದು, ಹಚ್ಚಿದ ಮೇಲೆ ನೀಟಾಗಿ ತೊಳ್ಕೊಬೇಕಾಗತ್ತೆ. ಸೊ ಇಲ್ಲಿ ನಾನು ತೊಳ್ಕೊಂಡ ಅಷ್ಟೊತ್ತಿಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಕುದೀತಾ ಇರೋ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಬೇಯಿಸ್ಕೋಬೇಕು ಚೆನ್ನಾಗಿ. ನಾನು ಮನೆಯಲ್ಲಿ ಸ್ವಲ್ಪನೇ ಪಾಲಕ್ ಸೊಪ್ಪಿತ್ತು ಅಂದ್ಬಿಟ್ಟು ಎಷ್ಟಿದೆಯೋ ಅಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಈಗ ಪಾಲಕ್ ಸೊಪ್ಪು ಬೆಂದಾದಮೇಲೆ ಸೊಪ್ಪನ್ನಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ಮನೇಲಿ ನಾವೇನಾದ್ರು ಡ್ರೈ ಗೋಬಿ ಮಾಡ್ತೀವಿ ಅಂದಾಗ ನೀರನ್ನು ಹಾಕಿಬಿಟ್ಟು ಮಾಡ್ತೀವಿ. ಸೊ ಅದು ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಈಗ ಎಲೆಕೋಸನ್ನು ಆಲ್ರೆಡಿ ತೊಳೆದಿದ್ದೆ ಅಲ್ವಾ, ಸೊ ಅದನ್ನು ಎಲೆಕೋಸನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಈಗ ಎಲೆಕೋಸಿಗೆ ನಾನು 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 2ರಿಂದ 3 ಸ್ಪೂನಷ್ಟು ಮೈದೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದವರು ಕಾರ್ನ್ಫ್ಲೋರ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಖಾರದ ಪುಡಿಯಿಂದನೇ ಪಾಲಕ್ ಸೊಪ್ಪಿಂದು ಕಲರ್ ಗ್ರೀನ್ ಕಲರ್ ಕಾಣಿಸ್ತಾ ಇಲ್ಲ ಮಾಡಿದಾಗ. ಸೊ ರೆಡ್ ಕಲರ್ ಕಾಣಿಸ್ತಾ ಇರೋದು ಖಾರದ ಪುಡಿ ಹಾಕಿರೋದ್ರಿಂದ ಅಷ್ಟೇ. ಸೊ ನಿಮಗೆ ಪಾಲಕ್ ಸೊಪ್ಪಿನ ಗೋಬಿ ಅಂದಾಗ ಫುಲ್ ಗ್ರೀನ್ ಕಲರ್ ಕಾಣಿಸ್ಬೇಕು ಅಂದರೆ ಪಾಲಕ್ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅಥವಾ ಖಾರದ ಪುಡಿ ಬದಲು ನೀವು ಮೆಣಸಿನ್ಕಾಯಿನ ರುಬ್ಬಿಬಿಟ್ಟು ಹಾಕ್ಕೋಬೋದು. ನಾನು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ನಾನು ಯಾವುದೇ ಥರ ನೀರನ್ನು ಹಾಕ್ಕೊತಾ ಇಲ್ಲ ಎಕ್ಸ್ಟ್ರಾ. ಸೊ ಪಾಲಕ್ ಸೊಪ್ಪಿನ ರಸ ಜೊತೆಗೆ ಏನು ಮಿಕ್ಸಿಯಲ್ಲಿ ಉಳಿದಿರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಲ್ವ, ಅಷ್ಟಾದರೆ ಸಾಕಾಗುತ್ತೆ. ಇದು ಕಲಸಿಟ್ಮೇಲೆ ಸ್ವಲ್ಪ ಹೊತ್ತಿಗೆ 5ರಿಂದ 10 ನಿಮಿಷ ಆದಮೇಲೆ ಮತ್ತೆ ನೀರು ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ನೀರನ್ನು ಹಾಕ್ಕೋಬೇಡಿ ಜಾಸ್ತಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಹಾಗೆ ಎಲೆಕೋಸೆಲ್ಲ ಒಂದೋ ಥರಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಏನು ಬೋಂಡ ಥರ ಹಾಕ್ತೀವಲ್ವ, ಸೊ ಅದಕ್ಕೆ ಬರೋ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಖಾರದ ಪುಡಿ ಹಾಕಿರೋದ್ರಿಂದ ಅಂದರೆ ಕಲರು ರೆಡ್ ಕಲರ್ ಹಾಕಿರೋದ್ರಿಂದ ನಿಮಗಿಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ಇಲ್ಲಿ ಪಾಲಕ್ ಹಾಕಿರೋದು ಗ್ರೀನ್ ಕಲರ್ ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪನೇ ಅಂದರೆ ಸಣ್ಣದು ಬೋಂಡ ಶೇಪಲ್ಲಿ ನೀವು ಗೋಬಿನ ಹಾಕ್ಕೋಬೋದು. ಅಥವಾ ಉಂಡೆ ಥರ ಮಾಡಿಕೊಂಡು ಉಂಡೆ ಶೇಪಲ್ಲಿ ಬರಬೇಕು, ಒಂದು ರೌಂಡ್ ಉಂಡೆ ಥರ ಬರಬೇಕು ಅಂದ್ರೂ ಅದೇ ಥರನೂ ಹಾಕ್ಕೋಬೋದು. ಇದು 5ರಿಂದ 10 ನಿಮಿಷ ಆದರೂ ಬೇಕಾಗುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ 2 ಸಲ ಫ್ರೈ ಮಾಡೋದು ಬೇಕಾಗಲ್ಲ.
ಆದಷ್ಟು ಸಣ್ಣದಾಗಿ ಎಲೆಕೋಸನ್ನು ಹಚ್ಚೋದ್ರಿಂದ ಅಷ್ಟು ಹಿಟ್ಟು ಬೇಕಾಗೋದಿಲ್ಲ ನಿಮಗೆ. ಮತ್ತು ನಿಮಗೆ ಗೋಬಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ದೊಡ್ಡ ಸೈಜಲ್ಲಿ ಏನಾದ್ರು ನೀವು ಕಟ್ ಮಾಡಿಕೊಂಡ್ರೆ ಎಲೆಕೋಸನ್ನು ನಿಮಗೆ ಏನು ನೀವು ಗೋಬಿ ಹಾಕ್ತಿರಲ್ವ, ಸೊ ಅದು ಗೋಬಿ ಥರ ಕಾಣಿಸೋದಿಲ್ಲ. ಸೊ ಬರೀ ಎಲೆಕೋಸೆ ಕಾಣಿಸ್ತಾ ಇರುತ್ತೆ. ಅಂದರೆ ಹೊರಗೆಲ್ಲ ಬಂದಿರುತ್ತೆ, ಹಿಟ್ಟು ದುಂಡುಗೆ ಈ ಥರ ಹಾಕೋಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಹಾಗೆ ನೀವು 2 ಸಲ ಫ್ರೈ ಮಾಡೋದು ಬೇಕಾಗಲ್ಲ, ಡೀಪ್ ಫ್ರೈ ಮಾಡೋದು ಬೇಕಾಗಲ್ಲ, 1 ಸಲ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಡ್ರೈ ಗೋಬಿ ಮಾಡೋದ್ರಿಂದ ನಾವು ನಾರ್ಮಲ್ ಗೋಬಿ ಮಾಡ್ತೀವಿ ಅಂದಾಗ ಸೋಯಾ ಸಾಸ್ ಆಗಿರ್ಬೋದು, ಸಾಸ್ ಆಗಿರ್ಬೋದು, ಇದನ್ನೆಲ್ಲದನ್ನು ಹಾಕ್ಕೊಂಡು ಮಾಡಬೇಕಾಗತ್ತೆ. ಬಟ್ ಡ್ರೈ ಗೋಬಿ ಆದರೆ ಅಷ್ಟೊಂದು ಬೇಕಾಗಲ್ಲ. ಸೊ ಈಗ ಗೋಬಿ ರೆಡಿಯಾಗಿದೆ ನೋಡಿ. ಅದಕ್ಕೆ ನಾನು ಚಾಟ್ ಮಸಾಲ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೋಬೋದು. ಸೊ ಸ್ವಲ್ಪನೇ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ, ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ. ಸೊ ಇದೆಲ್ಲದು ನೀಟಾಗಿ ಮಿಕ್ಸ್ ಆಗೋ ಥರ ಮಾಡಿದ್ರೆ ಸಾಕು. ಸೊ ಚಾಟ್ ಮಸಾಲ ಹಾಗೆ ಉಪ್ಪನ್ನೊಂದು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸೊ ಗೋಬಿ ಜೊತೆಗೆ, ಡ್ರೈ ಗೋಬಿ ಜೊತೆಗೆ ಹಸಿ ಈರುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಸಾಸ್ ಹತ್ಕೊಂಡು ತಿಂತಾಯಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹೊರಗಡೆ ಯೂಶ್ವಲಿ ನಾವು ತೊಗೊಂಡು ಬಂದು ತಿಂತೀವಿ, ಹಾಗೆ ಕೆಲವು ಕಡೆಗೆ ಡ್ರೈ ಗೋಬಿ ಸಿಗಲ್ಲ. ಸೊ ಆ ಟೈಮಲ್ಲಿ ನೀವು ಮನೇಲೇ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಎಲೆಕೋಸು ಇಲ್ಲ ಅಂದರೆ ಬರೀ ತರಕಾರಿನೂ ಹಾಕ್ಕೊಂಡು ನೀವು ಡ್ರೈ ಗೋಬಿ ಥರನೂ ಮಾಡ್ಕೋಬೋದು, ಅಂದರೆ ವೆಜಿಟೇಬಲ್ ಗೋಬಿ ಥರನೂ ಮಾಡ್ಕೋಬೋದು. ಹಾಗೆ ಇದಕ್ಕೆ ಬೇಕು ಅಂದರೆ ಖಾರದ ಚಟ್ನಿನೂ ಮಾಡಿಕೊಂಡು ತಿನ್ಬೋದು. ಸಾಸ್ ಇಲ್ಲ ಅಂದರೆ ಸೊ ಗ್ರೀನ್ ಚಟ್ನಿ ಅಂತ ಬರುತ್ತೆ, ಸೊ ಅದನ್ನು ಮಾಡಿಕೊಂಡು ಅದ್ರ ಜೊತೆಗೂ ತಿನ್ಬೋದು. ತುಂಬಾ ಬೇಗನೆ ಹಾಗೆ ತುಂಬಾ ಕ್ವಿಕ್ಕಾಗಿ ಆಗುವಂಥ ಸ್ನ್ಯಾಕ್ಸ್ ಇದು. ಸೊ ಈವ್ನಿಂಗಲ್ಲಿ ಮಕ್ಕಳು ಏನಾದರೂ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಮಾಡಬೇಕು ಅಂತಂದರೆ ಈ ಸ್ನ್ಯಾಕ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.